ಅವನು ಅಲ್ಲಿ ಆಟವಾಡುತ್ತಿದ್ದ ಸಮೀಪದಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ತೋರಿಸ್ತಾರೆ. ಅವನಿಗೆ ಮಾತನಾಡಲು ಸಾಧ್ಯವಿಲ್ಲ ಅಂತ ಅವನು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದ್ದರಿಂದ ನಾವು ಇಬ್ಬರು ಶಸ್ತ್ರಚಿಕಿತ್ಸಕರಾದ ಕ್ಯಾಕ್ಟಸ್ ಮತ್ತು ಅವರ ಸಹಚರರನ್ನು ನೋಡ್ತೇವೆ. ಒಬ್ಬ ಗೂಂಡಾಗೆ ಸರ್ಜರಿ ಮಾಡುತ್ತಿದ್ದ. ಅವನ ಮಗಳು ಲಿಯುಗೆ ಕೇಳುತ್ತಿದ್ದಳು, ನೀನು ಚೆನ್ನಾಗಿದ್ದೀಯಾ ಲಿಯು? ನೀರಿಗೆ ಬಿದ್ದರೂ ಅವಳನ್ನು ಕಂಡರೆ ಭಯವಾಗುತ್ತದೆ. ಅವನು ಅವಳಿಗೆ ಒಂದು ಚಿಹ್ನೆಯೊಂದಿಗೆ ದೂರ ಸರಿಯಲು ಹೇಳ್ತಾನೆ. ಇದೊಂದು ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಡಂಕನ್ ಜೋನ್ಸ್. ಈ ಚಿತ್ರದಲ್ಲಿ ಅಲೆಕ್ಸಾಂಡರ್ ಸ್ಕಾರ್ಸ್ಗಾರ್ಡ್, ಪಾಲ್ ರುಡ್, ಜಸ್ಟಿನ್ ಥೆರೌಕ್ಸ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಮಿಸ್ಟ್ರಿ ಸೈಂಟಿಫಿಕ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5.5 ಮತ್ತು ರಾಟನ್ ಟೊಮೊಟೊದಲ್ಲಿ 21% ಸ್ಕೋರ್ ಮಾಡಿದೆ ಮತ್ತು 47% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಲಿಯು ಎಂಬ ಮಗುವನ್ನು ನೋಡ್ತೇವೆ. ತನ್ನ ತಾಯಿ ಮತ್ತು ತಂದೆಯೊಂದಿಗೆ ದೋಣಿಯಲ್ಲಿ ಈಜುತ್ತಿದ್ದ. ಆದರೆ ಇದ್ದಕ್ಕಿದ್ದಂತೆ ಅವನು ನೀರಿನಲ್ಲಿ ಬಿದ್ದು ಮುಳುಗಲು ಸ್ಟಾರ್ಟ್ ಮಾಡ್ತಾನೆ. ದೋಣಿಯ ರೇಖೆ ಅವನ ಕುತ್ತಿಗೆಯ ಮೇಲೆ ಬಹಳ ಆಳವಾದ ಗಾಯವನ್ನು ಮಾಡುತ್ತದೆ. ಇದರಿಂದಾಗಿ ಅವನಿಂದ ಬಹಳಷ್ಟು ರಕ್ತ ಹೊರಬಂದಿತು. ಅವನ ತಾಯಿ ಮತ್ತು ಫಾದರ್ ಅವನನ್ನು ಬೇಗನೆ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಡಾಕ್ಟರ್ ಲಿಯು ಅವರ ತಾಯಿಗೆ ಹೇಳ್ತಾರೆ, ನಾವು ನಿಮ್ಮ ಮಗನ ಆಪರೇಷನ್ ಅನ್ನು ಶೀಘ್ರದಲ್ಲೇ ಮಾಡಬೇಕಾಗಿದೆ ಅಂತ. ಇಲ್ಲದಿದ್ದರೆ ಅವನ ಧ್ವನಿ ಶಾಶ್ವತವಾಗಿ ಕಣ್ಮರೆಯಾಗಬಹುದು. ನಾವು ಆಪರೇಷನ್ ಮಾಡದಿದ್ದರೆ ಅವರು ಎಂದಿಗೂ ಮಾತನಾಡಲು ಸಾಧ್ಯವಾಗದ ಸಾಧ್ಯತೆ ಇದೆ. ಆದರೆ ಇಲ್ಲಿ ಲಿಯು ಅವರ ತಾಯಿ ಡಾಕ್ಟರು ಆಪರೇಷನ್ ಮಾಡುವುದನ್ನು ಬೇಡ ಅಂತ ಹೇಳ್ತಾರೆ, ಏಕೆಂದರೆ ಅವಳು ತುಂಬಾ ಹೆದರಿದ್ದಳು ಮತ್ತು ದೇವರು ತನ್ನ ಮಗನನ್ನು ಗುಣಪಡಿಸುತ್ತಾನೆ ಅಂತ ಹೇಳ್ತಾರೆ. ಇದರ ನಂತರ ಕತೆ ಹಲವು ವರ್ಷಗಳ ಮುಂದೆ ಹೋಗುತ್ತದೆ. ಅಲ್ಲಿ ಟೆಕ್ನಾಲಜಿ ಬಹಳ ಮುಂದುವರೆದಿತ್ತು. ಲಿಯು ಕೂಡ ಈಗ ಬೆಳೆದಿದ್ದಾನೆ, ಆದರೆ ಅವನಿಗೆ ಇನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಸಂಜೆ ಲಿಯು ತನ್ನ ಫ್ರೆಂಡ್ ನನ್ನು ಭೇಟಿಯಾಗಲು ಹೋಗ್ತಾನೆ. ಅವರ ಹೆಸರು ನಾದಿರಾ. ಅವಳು ಅವನಿಗೆ ಗಿಫ್ಟ್ ಅನ್ನು ತಂದಿದ್ದಳು. ಅವನು ಅದನ್ನು ಓಪನ್ ಮಾಡ್ತಾನೆ. ಆದ್ದರಿಂದ ಅದರಲ್ಲಿ ಮೊಬೈಲ್ ಫೋನ್ ಇತ್ತು. ಈ ಗಿಫ್ಟ್ ಅನ್ನು ನಾವು ಮೆಸೇಜ್ ದಲ್ಲಿ ಪರಸ್ಪರ ಮಾತನಾಡಬಹುದು ಅಂತ ಅವರು ಹೇಳ್ತಾರೆ, ಏಕೆಂದರೆ ಲಿಯು ಮಾತನಾಡಲು ಸಾಧ್ಯವಾಗಲಿಲ್ಲ. ಇಷ್ಟೆಲ್ಲ ಟೆಕ್ನಾಲಜಿ ಯುಗದಲ್ಲೂ ಲಿಯು ಈ ವಿಷಯಗಳಿಂದ ಬಹಳ ದೂರದಲ್ಲಿದ್ದರು. ಮೊಬೈಲ್ ಫೋನ್ ಅನ್ನು ಸರಿಯಾಗಿ ಆಪರೇಟ್ ಮಾಡುವುದು ಕೂಡ ಅವರಿಗೆ ತಿಳಿದಿರಲಿಲ್ಲ. ಅವನ ಫ್ರೆಂಡ್ ನಾದಿರಾ ಅವನಿಗೆ ಫೋನ್ ಅನ್ನು ಹೇಗೆ ಆಪರೇಟ್ ಮಾಡಬೇಕೆಂದು ಕಲಿಸುತ್ತಾನೆ. ಇಬ್ಬರು ಕ್ಲಬ್ಗೆ ಹೋಗ್ತಾರೆ ಮತ್ತು ಇಬ್ಬರು ಇಲ್ಲಿ ಕೆಲಸ ಮಾಡುತ್ತಿದ್ದರು. ಲಿಯು ಇಲ್ಲಿ ಬಾರ್ಟೆಂಡರ್ ಆಗಿದ್ದರು. ಹಾಗಾಗಿ ನಾದಿರಾ ಅಲ್ಲಿ ವೇಟರ್ಸ್ ಕೆಲಸ ಮಾಡುತ್ತಿದ್ದಳು. ಅಲ್ಲಿ ಇಬ್ಬರು ವ್ಯಕ್ತಿಗಳು ನಾದಿರಾಳನ್ನು ಚುಡಾಯಿಸಲು ಸ್ಟಾರ್ಟ್ ಮಾಡಿದರು. ಅವರು ಅವಳೊಂದಿಗೆ ತಪ್ಪು ರೀತಿಯಲ್ಲಿ ಮಾತನಾಡುತ್ತಿದ್ದರು. ಅಲ್ಲಿ ನಿಂತಿದ್ದ ನಾದಿರಾಳ ಫ್ರೆಂಡ್ನು ಇದನ್ನು ನೋಡುತ್ತಿದ್ದನು. ಅವನು ಅವಳನ್ನು ಕರೆದೊಯ್ದು ಕೇಳ್ತಾನೆ, ನೀವು ಹಣವನ್ನು ವ್ಯವಸ್ಥೆ ಮಾಡಿದ್ದೀರಾ? ಅವಳು ಇಲ್ಲ, ಇನ್ನೂ ಇಲ್ಲ ಅಂತ ಹೇಳ್ತಾರೆ ಮತ್ತು ನನ್ನ ಹಳೆಯ ಜೀವನದ ಬಗ್ಗೆ ನಾನು ಲಿಯುಗೆ ಏನನ್ನು ಹೇಳಿಲ್ಲ. ಇಷ್ಟೆಲ್ಲ ಮಾಡಿದ ನಂತರ ಇಬ್ಬರು ಮತ್ತೆ ಕ್ಲಬ್ಗೆ ಹೋಗ್ತಾರೆ ಮತ್ತು ನಾದಿರಾ ಮತ್ತೆ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾಳೆ. ಆದರೆ ಮತ್ತೆ ಅದೇ ಇಬ್ಬರು ಗಂಡಸರು ಬಂದು ಮತ್ತೆ ಅವಳೊಂದಿಗೆ ಅನುಚಿತವಾಗಿ ವರ್ತಿಸಲು ಸ್ಟಾರ್ಟ್ ಮಾಡ್ತಾರೆ. ಈ ಬಾರಿ ಲಿಯು ಅವರಿಬ್ಬರನ್ನು ನೋಡಿದರು. ಬಾತ್ರೂಮಿಗೆ ಕರೆದುಕೊಂಡು ಹೋಗಿ ಅವರಲ್ಲಿ ಒಬ್ಬನನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ನಾದಿರಾ ಲಿಯುಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ, ನಿಮ್ಮ ಕೋಪದಿಂದಾಗಿ ನಾವು ನಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು. ಇದಾದ ಬಳಿಕ ಬಾರ್ ಗಾರ್ಡ್ಗಳು ಆ ಇಬ್ಬರನ್ನು ಕೂಡ ಹೊರಗೆ ಹಾಕಿದ್ದಾರೆ. ಈಗ ನಾದಿರಾಗೆ ಒಬ್ಬ ವ್ಯಕ್ತಿಯಿಂದ ಕರೆ ಬಂದಿದೆ. ಅವಳಿಗೆ ಒಂದು ಸ್ಥಳದ ಅಡ್ರೆಸ್ ಅನ್ನು ಹೇಳುತ್ತಿದ್ದರು. ಅವಳು ತನ್ನ ಕೈಯಲ್ಲಿ ಬರೆಯಲು ಸ್ಟಾರ್ಟ್ ಮಾಡಿದಳು. ಆದರೆ ನಂತರ ಲಿಯು ತನ್ನ ಪುಟ್ಟ ಡೈರಿಯನ್ನು ಅವಳಿಗೆ ನೀಡ್ತಾನೆ ಮತ್ತು ನಾದಿರಾ ಆ ಸ್ಥಳದ ಅಡ್ರೆಸ್ ಅನ್ನು ಅದರ ಮೇಲೆ ಬರೆಯುತ್ತಾರೆ. ಲಿಯು ರಾತ್ರಿ ತನ್ನ ಮನೆಯಲ್ಲಿ ಮಲಗಿದ್ದಾಗ ಹೊರಗಿನಿಂದ ಯಾರೋ ಅಳುವುದು ಅವನಿಗೆ ಕೇಳಿಸುತ್ತದೆ. ಅವನು ಹೋಗಿ ನೋಡಿದಾಗ ನಾದಿರಾ ಹೊರಗೆ ನೆಲದ ಮೇಲೆ ಅಳುತ್ತಿದ್ದಳು. ಅವಳು ಹೇಳ್ತಾರೆ, ಲಿಯು, ನಾನು ನಿಮಗೆ ಬಹಳ ಮುಖ್ಯವಾದ ವಿಷಯವನ್ನು ಹೇಳಬೇಕಾಗಿದೆ. ನಂತರ ಲಿಯು ತನ್ನ ಪುಟ್ಟ ಡೈರಿಯಲ್ಲಿ ಏನೋ ಬರೆದು ಅವಳಿಗೆ ಹೇಳ್ತಾನೆ, ನನ್ನ ಜೀವನದಲ್ಲಿ ನಿನಗಿಂತ ಮುಖ್ಯವಾದುದು ಯಾರೂ ಇಲ್ಲ. ಅವಳು ಹೇಳ್ತಾರೆ, ಲಿಯು, ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಹೀಗೆ ಹೇಳುತ್ತಾ ಅಲ್ಲಿಂದ ಹೊರಡತೊಡಗಿದಳು. ಮತ್ತೊಂದೆಡೆ ನಾವು ಇಬ್ಬರು ಶಸ್ತ್ರಚಿಕಿತ್ಸಕರಾದ ಕ್ಯಾಕ್ಟಸ್ ಮತ್ತು ಅವರ ಅಸೋಸಿಯೇಟ್ಗಳನ್ನು ನೋಡ್ತೇವೆ. ಅವರು ಅಲ್ಲಿ ಗುಂಡಾಗೆ ಸರ್ಜರಿ ಮಾಡುತ್ತಿದ್ದರು. ಅವರು 5 ಗುಂಡುಗಳಿಂದ ಗುಂಡು ಹಾರಿಸಿದರು. ವಾಸ್ತವವಾಗಿ ಅವರು ಬ್ಲಾಕ್ ಮಾರ್ಕೆಟ್ ನಲ್ಲಿ ದೊಡ್ಡ ವ್ಯಕ್ತಿಗಾಗಿ ಕೆಲಸ ಮಾಡುತ್ತಿದ್ದರು. ಇವರು ಬಹಳ ದೊಡ್ಡ ಹ್ಯಾಕಿಂಗ್ ಡಿವಿಷನ್ ಅನ್ನು ಹೊಂದಿದ್ದರು. ಆದರೆ ಈಗ ಕ್ಯಾಕ್ಟಸ್ ಈ ಕೆಲಸವನ್ನು ಬಿಡಲು ಬಯಸಿದ್ದರು ಮತ್ತು ತನ್ನ ಮಗಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಬಯಸಿದನು. ಅದಕ್ಕಾಗಿಯೇ ಅವನು ತನ್ನ ಮತ್ತು ತನ್ನ ಮಗಳ ಫೋರ್ಜ್ ಐಡಿ ಮಾಡಲು ತನ್ನ ಬಾಸ್ಗೆ ಕೇಳಿದನು. ಕ್ಯಾಕ್ಟಸ್ ಅವರು ಯಾರ ಗುಂಡುಗಳನ್ನು ತೆಗೆಯುತ್ತಿದ್ದಾರೆಂದು ಗೂಂಡಾ ಅಸೋಸಿಯೇಟ್ ಅನ್ನು ಕೇಳುತ್ತಾರೆ. ನಿಮ್ಮ ಬಾಸ್ ನನಗೆ ಎಷ್ಟು ದಿನ ಕೆಲಸ ಮಾಡ್ತಾರೆ? ಅವರು ಬಹಳ ಬೇಗ ಹೇಳ್ತಾರೆ. ಲಿಯು ಕಾಫಿ ಶಾಪ್ ನಲ್ಲಿ ಕಾಫಿ ಕುಡಿಯುತ್ತಿದ್ದಾಗ ಕ್ಯಾಕ್ಟಸ್ ಅವನ ಬಳಿಗೆ ಬರುತ್ತಾನೆ. ಅವನು ಹೇಳ್ತಾನೆ, ನೀವು ಬಾರ್ನಲ್ಲಿ ಹೋರಾಡಿದ ಇಬ್ಬರು ಜನರು. ಅವರು ಇಲ್ಲಿ ದೊಡ್ಡ ವ್ಯಕ್ತಿಗಾಗಿ ಕೆಲಸ ಮಾಡ್ತಾರೆ. ಭವಿಷ್ಯದಲ್ಲಿ ನೀವು ಅವರೊಂದಿಗೆ ಯಾವುದೇ ರೀತಿಯಲ್ಲಿ ಹೋರಾಡಲು ಪ್ರಯತ್ನಿಸಿದರೆ ನೀವು ಉಳಿಯುವುದಿಲ್ಲ. ಆದರೆ ಅವನ ಮಾತು ಅವನಿಗೆ ಲೆಕ್ಕಕ್ಕೆ ಇಲ್ಲ ಮತ್ತು ಲಿಯು ಅಲ್ಲಿಂದ ಹೋಗ್ತಾನೆ. ಬಾರ್ಗೆ ಬಂದಾಗ ನಾದಿರಾ ಬಾರ್ಗೆ ಬಂದಿಲ್ಲ ಅಂತ ನೋಡ್ತಾನೆ. ಸ್ವಲ್ಪ ಸಮಯದ ನಂತರ ಅದೇ ಇಬ್ಬರು ಜನರು ಅಲ್ಲಿಗೆ ಬರ್ತಾರೆ. ಈ ಹಿಂದೆ ನಾದಿರಾ ಜೊತೆ ಅನುಚಿತವಾಗಿ ವರ್ತಿಸಿದವರು. ಅವರು ಲಿಯು ಮುಂದೆ ನಿಂತು ನಾದಿರಾ ಬಗ್ಗೆ ತಪ್ಪಾಗಿ ಮಾತನಾಡ್ತಾರೆ. ಅವರ ಮಾತುಕತೆಯಲ್ಲಿ ಲಿಯು ತುಂಬಾ ಕೋಪಗೊಂಡರು. ಮದ್ಯದ ಬಾಟಲಿಯನ್ನು ಅವರ ಮುಖಕ್ಕೆ ಹೊಡೆಯುತ್ತಾನೆ. ಈ
ಮಧ್ಯೆ ವೇಟರ್ಸ್ಗೆ ಒಬ್ಬರು ಲಿಯು ಅವರ ಮೊಣಕೆಯಿಂದ ಹೊಡೆದರು. ಇದರಿಂದ ಆಕೆ ಮೂರ್ಛೆ ಹೋದಳು. ಈ ಕಾರಣದಿಂದಾಗಿ ಲಿಯುನ ಬಾಸ್ ಅವನನ್ನು ಕೆಲಸದಿಂದ ತೆಗೆದು ಹಾಕ್ತಾನೆ. ಮನೆಗೆ ಹೋದ ನಂತರ ಲಿಯು ತುಂಬಾ ಕೋಪಗೊಂಡಿದ್ದಳು. ಅವನು ನಾದಿರಾಗೆ ಮೆಸೇಜ್ ಮಾಡ್ತಾನೆ, ನೀನು ಎಲ್ಲಿದ್ದೀಯಾ? ಏನು ಉತ್ತರ ಬರುವುದಿಲ್ಲ. ಈಗ ಲಿಯು ಅವಳ ಚಿತ್ರವನ್ನು ತೆಗೆದುಕೊಂಡು ಬೀದಿಗಳಲ್ಲಿ ಅವಳನ್ನು ಹುಡುಕಲು ಹೊರಟನು. ದಾರಿಯಲ್ಲಿ ಎಲ್ಲೋ ಹೋಗುತ್ತಿದ್ದ ನಾದಿರಾಳ ಫ್ರೆಂಡ್ ನನ್ನು ನೋಡ್ತಾನೆ. ಲಿಯು ಅವನನ್ನು ಹಿಂಬಾಲಿಸಿ ಆ ಸ್ಥಳವನ್ನು ತಲುಪುತ್ತಾನೆ. ಅವರು ನಾದಿರಾ ಬಗ್ಗೆ ಕೇಳುತ್ತಾರೆ. ಅವಳು ನಿನ್ನನ್ನು ತೊರೆದಿದ್ದಾಳೆ ಅಂತ ಅವಳ ಫ್ರೆಂಡ್ ಹೇಳ್ತಾನೆ. ಇದಕ್ಕೆ ವಿರುದ್ಧವಾಗಿ ಅವಳು ನಿಮ್ಮಿಂದ ಏನೋ ಮರೆ ಮಾಡುತ್ತಿದ್ದಳು. ಎಲ್ಲವನ್ನೂ ತಿಳಿದ ನಂತರ ಲಿಯು ಅವನ ಮನೆಗೆ ಬರ್ತಾನೆ. ಅಲ್ಲಿ ಅವನು ತನ್ನ ಫೋನ್ನಲ್ಲಿ ನಾದಿರಾಳ ಮೆಸೇಜ್ ಅನ್ನು ನೋಡ್ತಾನೆ. ನಾನು ಹ್ಯಾಕರ್ ಹಾನ್ನಲ್ಲಿದ್ದೇನೆ. ಅಲ್ಲಿಗೆ ಹೋದಾಗ ಅಲ್ಲಿ ನಾದಿರಾ ಕಾಣುವುದಿಲ್ಲ. ಆದರೆ ನಾದಿರಾ ಜೊತೆ ಅನುಚಿತವಾಗಿ ವರ್ತಿಸಿದವರು ಇಬ್ಬರು ಅವರು ಇಲ್ಲಿ ಕೆಲಸ ಮಾಡುತ್ತಿದ್ದರು. ಅವನು ಆ ಇಬ್ಬರು ಪುರುಷರ ಬಳಿಗೆ ಬಂದು ನಾದಿರಾಳ ಬಗ್ಗೆ ಕೇಳ್ತಾನೆ. ಅವರು ಅವನ ಮೇಲೆ ಕೋಪಗೊಳ್ಳುತ್ತಾರೆ ಮತ್ತು ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಅಂತ ಹೇಳಿ, ಇಲ್ಲಿಂದ ದೂರ ಹೋಗು, ಅವಳು ಎಲ್ಲಿದ್ದಾಳೆಂದು ನಮಗೆ ತಿಳಿದಿಲ್ಲ. ಆಗ ಲಿಯುಗೆ ತನ್ನ ಕೆಲಸ ನೆನಪಾಗುತ್ತದೆ. ಇದರಲ್ಲಿ ನಾದಿರಾ ಒಬ್ಬ ವ್ಯಕ್ತಿಯ ಅಡ್ರೆಸ್ ಅನ್ನು ಬರೆದಿದ್ದರು. ಈಗ ಅವನು ತನ್ನ ಡೈರಿಯಲ್ಲಿರುವ ಅಡ್ರೆಸ್ ಅನ್ನು ತ್ವರಿತವಾಗಿ ಓದುತ್ತಾನೆ. ಇದರಿಂದ ಆತನಿಗೆ ಅಡ್ರೆಸ್ ತಿಳಿಯುತ್ತದೆ. ಅವನು ಬೇಗನೆ ಅಲ್ಲಿಗೆ ತಲುಪುತ್ತಾನೆ. ಅವನು ಹೋಗಿ ಬೆಲ್ ಬಾರಿಸಿದಾಗ ಆಗ ಒಬ್ಬ ವ್ಯಕ್ತಿ ಬಾಗಿಲು ಓಪನ್ ಮಾಡ್ತಾನೆ. ಅವರ ನೋಟ ಸ್ವಲ್ಪ ಸ್ಟ್ರೇಂಜ್ ಆಗಿತ್ತು. ಲಿಯು ಹೋದ ತಕ್ಷಣ ಅವನು ತನ್ನ ಮನೆಯಲ್ಲಿ ಸಾಕಷ್ಟು ಹುಡುಗಿಯರ ಚಿತ್ರಗಳನ್ನು ನೋಡ್ತಾನೆ. ಇವುಗಳನ್ನು ಗೋಡೆಯ ಮೇಲೆ ಅಂಟಿಸಲಾಗಿದೆ. ಇವರೆಲ್ಲರೂ ಆ ಹುಡುಗಿಯರು ಅಂತ, ಇಲ್ಲಿಯವರೆಗೆ ನನ್ನ ಜೊತೆ ಇದ್ದವರು ಅಂತ ಆ ವ್ಯಕ್ತಿ ಹೇಳ್ತಾನೆ. ನಂತರ ಲಿಯು ನಾದಿರಾ ಬರೆದ ಚಿತ್ರವನ್ನು ನೋಡ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ಓ ಈ ಹುಡುಗಿ, ನಾನು ಅವಳೊಂದಿಗೆ ಇದ್ದೆ. ಲಿಯು ತನ್ನಿಂದ ಹಣ ತೆಗೆದುಕೊಳ್ಳಲು ಬಂದಿದ್ದಾನೆ ಅಂತ ಆ ವ್ಯಕ್ತಿ ಯೋಚಿಸುತ್ತಿದ್ದ ಮತ್ತು ಅವನ ಬಳಿಗೆ ಹುಡುಗಿಯರನ್ನು ಕಳುಹಿಸುತ್ತಿದ್ದ ಅದೇ ವ್ಯಕ್ತಿ ಅವನನ್ನು ಕಳುಹಿಸಿದ್ದಾನೆ ಅಂತ ಈ ಮನುಷ್ಯನ ಮಾತಿನಿಂದ ಅವನು ಕೋಪಗೊಳ್ಳುತ್ತಾನೆ. ಅವರು ನಾದಿರಾ ಬಗ್ಗೆ ಮಾತನಾಡುವಾಗ ಅದಕ್ಕೆ ಅದೇ ಹಣವನ್ನು ಬಾಯಿಗೆ ಹಾಕಿಕೊಂಡು ತುಂಬಾ ಹೊಡೆತಾನೆ. ಈಗ ಅವರು ಹೋಟೆಲ್ನಲ್ಲಿರುವ ಅದೇ ವ್ಯಕ್ತಿಯ ಬಳಿಗೆ ಬಂದಿದ್ದರು. ನಾದಿರಾಳನ್ನು ಆ ಜಾಗಕ್ಕೆ ಯಾರು ಕಳುಹಿಸಿದ್ದರು? ಅವನು ಆ ಮನುಷ್ಯನನ್ನು ಕೇಳ್ತಾನೆ, ನಾದಿರಾ ಎಲ್ಲಿದ್ದಾಳೆ? ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲ. ಆಗ ಲಿಯು ತನ್ನ ಡೈರಿಯಲ್ಲಿ ಏನೋ ಬರೆದು ಆ ವ್ಯಕ್ತಿಗೆ ಹೇಳ್ತಾನೆ, ಹಣ ಸಂಪಾದಿಸಲು ನೀವು ಅವರ ವೆಟರ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡುತ್ತೀರಿ ಅಂತ ನಿಮ್ಮ ಬಾಸ್ಗೆ ತಿಳಿದಿದೆ. ಅವರು ನಾದಿರಾ ಅವರ ಚಿತ್ರವನ್ನು ಸಹ ತೋರಿಸ್ತಾರೆ. ಅವನು ಆ ಮನುಷ್ಯನ ಮನೆಯಿಂದ ಪಡೆದದ್ದು. ಈಗ ಆ ಮನುಷ್ಯ ಹೆದರಿದ. ಅಲ್ಲಿ ಕುಳಿತಿದ್ದ ಗಾರ್ಡ್ನಿಗೆ ಹೇಳ್ತಾನೆ, ಈ ಮನುಷ್ಯನನ್ನು ಹೊರಗೆ ಕರೆದುಕೊಂಡು ಹೋಗು, ಅವನು ಬಹಳ ಸಮಯದಿಂದ ನನಗೆ ತೊಂದರೆ ಕೊಡುತ್ತಿದ್ದಾನೆ ಮತ್ತು ಇನ್ನು ಅವರು ನಾದಿರಾ ಬಗ್ಗೆ ಲಿಯುಗೆ ಏನನ್ನೂ ಹೇಳುವುದಿಲ್ಲ. ಲಿಯು ಆ ವ್ಯಕ್ತಿ ಕೊಟ್ಟ ಹಣವನ್ನು ಅವನ ಮುಖದ ಮೇಲೆ ಎಸೆದು ಹೊರಟು ಹೋದನು. ಅವನು ಈಗ ಈಜುಕೊಳಕ್ಕೆ ಹೋಗ್ತಾನೆ ಮತ್ತು ಅವನು ಚಿಂತಿತನಾಗಿದ್ದರಿಂದ ಬಹಳಷ್ಟು ಕಿರುಚುತ್ತಾನೆ. ನಾದಿರಾ ಎಲ್ಲಿದ್ದಾರೆ ಅಂತ ಅವರಿಗೆ ತಿಳಿದಿರಲಿಲ್ಲ. ಲಿಯು ಒಂದು ಉಪಾಯವನ್ನು ಯೋಚಿಸುತ್ತಾನೆ ಮತ್ತು ಅವನು ಈಗ ಮಷೀನ್ ಬಳಿಗೆ ಹೋಗ್ತಾನೆ. ಅದು ನಂಬರ್ ಅನ್ನು ಪತ್ತೆ ಹಚ್ಚಬಹುದು. ನಾದಿರಾ ಅವರಿಗೆ ನಿಜವಾಗಿಯೂ ಈ ಮೆಸೇಜ್ ಅನ್ನು ಮಾಡುತ್ತಿದ್ದಾರಾ ಅಥವಾ ಬೇರೆ ಯಾರಾದರೂ ಅಂತ ಲಿಯು ತಿಳಿದುಕೊಳ್ಳಲು ಬಯಸಿದ್ದರು. ಅವರು ಆ ಮಷೀನ್ ದಲ್ಲಿ ನಾದಿರಾ ಅವರ ನಂಬರ್ ಅನ್ನು ಟೈಪ್ ಮಾಡಲು ಸ್ಟಾರ್ಟ್ ಮಾಡಿದಾಗ ಆಗ ಆ ಮಷೀನ್ ನಂಬರ್ ಮಾತನಾಡಲು ಹೇಳುತ್ತದೆ. ಆದರೆ ಲಿಯು ಮಾತನಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ಅವನು ಹತ್ತಿರದಲ್ಲಿ ನಿಂತಿರುವ ಮನುಷ್ಯನನ್ನು ತೋರಿಸ್ತಾನೆ. ಅಲ್ಲಿ ಅವನು ಆಟ ಆಡುತ್ತಿದ್ದರು. ನಾನು ಮಾತನಾಡಲು ಸಾಧ್ಯವಿಲ್ಲ ಅಂತ ಅವನು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀನು ನನಗೆ ಸಹಾಯ ಮಾಡುವೆಯಾ ಅಂತ ಕೇಳ್ತಾನೆ. ಆ ಮನುಷ್ಯ ನಂಬರ್ ಹೇಳಿದಾಗ ನಂತರ ಮಷೀನು ಅಡ್ರೆಸ್ ಅನ್ನು ಹೇಳುತ್ತದೆ. ಈಗ ಲಿಯು ಬೇಗನೆ ಆ ಅಡ್ರೆಸ್ಗೆ ಹೋಗ್ತಾನೆ. ಅಲ್ಲಿ ಹುಡುಗಿಯನ್ನು ಭೇಟಿಯಾಗುತ್ತಾಳೆ. ಅವಳು ಅವನನ್ನು ತನ್ನೊಂದಿಗೆ ಒಳಗೆ ಕರೆದೊಯ್ದಳು ಮತ್ತು ಹೋಗಿ ಅವಳ ವಿಗ್ ತೆಗೆಯುತ್ತಾನೆ. ಆದ್ದರಿಂದ ಇಲ್ಲಿ ಲಿಯು ನೋಡ್ತಾನೆ, ಅವನು ನಾದಿರಾಳ ಫ್ರೆಂಡ್ ಆಗಿದ್ದನು ಮತ್ತು ನಾದಿರಾ ಬರೆದ ಚಿತ್ರ ಅದು ಅವಳೇ ಆಗಿತ್ತು. ನಾದಿರಾಳ ಫ್ರೆಂಡ್ ಈಗ ಅವನಿಗೆ ಹೇಳ್ತಾನೆ, ಅವನಿಗೆ ಹಣದ ಅವಶ್ಯಕತೆ ಇದೆ ಅಂತ ಮತ್ತು ಅದಕ್ಕಾಗಿಯೇ ಅವಳು ಮತ್ತು ನಾನು ಇದನ್ನು ಮಾಡುತ್ತಿದ್ದೆವು. ಹೀಗೆ ಹೇಳುತ್ತಾ ನಾದಿರಾಳ ಫ್ರೆಂಡ್ ಲಿಯುಗೆ ಎಲೆಕ್ಟ್ರಿಕ್ ಶಾಕ್ ನೀಡ್ತಾನೆ ಮತ್ತು ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಲಿಯು ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಅಲ್ಲಿ ಕ್ಯಾಕ್ಟಸ್ ಬಾಸ್ ಒಬ್ಬ ವ್ಯಕ್ತಿಯನ್ನು ಅವನ ಬಳಿಗೆ ಕರೆತಂದಿದ್ದ. ಅವನು ಯಾರನ್ನು ತುಂಬಾ ಹೊಡೆದಿದ್ದನು. ಅವನು ನಮ್ಮಿಂದ ಏನೋ ಮರೆ ಮಾಡುತ್ತಿದ್ದಾನೆ ಅಂತ ನಾನು ಭಾವಿಸುತ್ತೇನೆ ಅಂತ ಹೇಳ್ತಾರೆ ಮತ್ತು ನೀವು ಶೀಘ್ರದಲ್ಲೇ ಇದರ ಬಗ್ಗೆ ಕಂಡುಹಿಡಿಯಬೇಕು, ಏಕೆಂದರೆ ಅವನು ಅದೇ ವ್ಯಕ್ತಿ. ಇವರಿಂದ ಲಿಯು ಸ್ವಲ್ಪ ಸಮಯದ ಹಿಂದೆ ಹೋಟೆಲ್ನಲ್ಲಿ ಭೇಟಿಯಾಗಿದ್ದ ವ್ಯಕ್ತಿಯಾಗಿದ್ದ. ಈಗ ಹೊರಟು ಕ್ಯಾಕ್ಟಸ್ ಬಾಸ್ ಹೇಳ್ತಾರೆ, ನೀನು ನನ್ನ ಕೆಲಸ ಮಾಡು, ನಾನು ನಿನ್ನ ಕೆಲಸ ಮಾಡುತ್ತೇನೆ. ನಾಳೆಯಿಂದ ನಿಮ್ಮ ಫೋರ್ಜ್ ಪೇಪರ್ಗಳು ತಯಾರಾಗುತ್ತವೆ ಮತ್ತು ಇಲ್ಲಿ ನಾವು ನೋಡ್ತೇವೆ. ಕ್ಯಾಕ್ಟಸ್ ಶಸ್ತ್ರಚಿಕಿತ್ಸಕ ಮಾತ್ರವಲ್ಲದೆ ಅತ್ಯಂತ ಅಪಾಯಕಾರಿ ಗೂಂಡಾ ಕೂಡ ಆಗಿದ್ದ. ಅವನ ಬಾಸ್ ಹೋದ ತಕ್ಷಣ ಅವನು ಆ ಮನುಷ್ಯನನ್ನು ಹಿಂಸಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನು ಅವನನ್ನು ತುಂಬಾ ಹೊಡೆಯುತ್ತಾನೆ. ಇನ್ನೊಂದು ಬದಿಯಲ್ಲಿ ಲಿಯು ಪುಸ್ತಕದಿಂದ ನಾದಿರಾ ಅವರ ತಾಯಿಯ ಅಡ್ರೆಸ್ ಅನ್ನು ಕಂಡುಕೊಂಡ. ಅದರ ಮೇಲೆ ನಂಬರ್ಗಳ ಜೊತೆಗೆ ಅಡ್ರೆಸ್ ಅನ್ನು ಬರೆಯಲಾಗಿತ್ತು. ಅವನು ಈಗ ಅವಳ ಮನೆಗೆ ಹೋಗ್ತಾನೆ. ಅಲ್ಲಿ ಅವರು ನಾದಿರಾ ಅವರ ತಾಯಿಗೆ ಅವರ ಮತ್ತು ನಾದಿರಾ ಅವರ ವಿಡಿಯೋಗಳನ್ನು ತೋರಿಸ್ತಾರೆ. ಆ ವಿಡಿಯೋ ನೋಡಿ ಅವಳಿಗೆ ತುಂಬಾ ಬೇಸರವಾಯಿತು. ನಿನ್ನ ಬಗ್ಗೆ ನನ್ನ ಮಗಳು ನಾದಿರಾ ಹೇಳಿದ್ದಳು. ಇಲ್ಲಿ ನಾದಿರಾಳ ತಾಯಿ ಲಿಯುಗೆ ಒಂದು ವಿಷಯ ಹೇಳ್ತಾರೆ. ನಾದಿರಾ ಮದುವೆಯಾಗಿದ್ದಳು ಮತ್ತು ಅವಳಿಗೆ ಮಗಳು ಇದ್ದಳು. ಅವಳ ಪತಿ ಕ್ಯಾಕ್ಟಸ್ ಕೆಟ್ಟ ಕೆಲಸದಲ್ಲಿದ್ದ. ಅದಕ್ಕೆ ನಾದಿರಾಳನ್ನು ತುಂಬಾ ಹೊಡೆತಿದ್ದರು ಮತ್ತು ಅವಳು ತನ್ನ ಮಗಳನ್ನು ಕರೆದು
ಕಳೆದುಕೊಂಡು ಈ ನಗರವನ್ನು ತೊರೆದ ನಂತರ ಬೇರೆ ಯಾವುದಾದರೂ ನಗರಕ್ಕೆ ಹೋಗಲು ಬಯಸಿದ್ದರು. ಅವಳು ಅಲ್ಲಿಗೆ ಹೋಗಿ ಶಾಂತಿಯಿಂದ ಬದುಕಬಹುದು. ಅದಕ್ಕಾಗಿಯೇ ಅವಳು ಹಣ ಸಂಪಾದಿಸುತ್ತಿದ್ದಳು. ಇದನ್ನೆಲ್ಲ ಕೇಳಿದ ಲಿಯುಗೆ ಈಗ ಕ್ಯಾಕ್ಟಸ್ ಮೇಲೆ ಅನುಮಾನ ಬಂದಿತ್ತು. ನಾದಿರಾ ಕಣ್ಮರೆಯಾಗುವುದರ ಹಿಂದೆ ಅವನೇ ಇರಬೇಕು ಅಂತ ಭಾವಿಸ್ತಾನೆ. ಈಗ ಇಲ್ಲಿ ನಾವು ನೋಡುತ್ತೇವೆ, ಮೂವಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕ್ಯಾಕ್ಟಸ್ ನಾದಿರಾಳನ್ನು ಅಪಹರಿಸಿದಾಗ ನಾದಿರಾ ಲಿಯು ಮನೆಗೆ ಬಂದಾಗ ನಾವು ನೋಡ್ತೇವೆ. ಆ ವೇಳೆ ಕ್ಯಾಕ್ಟಸ್ ಅನ್ನು ಅಲ್ಲಿ ಅಡಗಿಸಿಟ್ಟಿದ್ದರು. ಅವನು ಲಿಯು ಮನೆಗೆ ಬರ್ತಾನೆ ಮತ್ತು ಅವರ ಚಹಾದಲ್ಲಿ ಪ್ರಜ್ಞಾಹೀನತೆಯ ಔಷಧವನ್ನು ಬೆರೆಸ್ತಾರೆ ಮತ್ತು ಅವರು ಚಹಾ ಕುಡಿದ ನಂತರ ಪ್ರಜ್ಞಾಹೀನರಾಗಿದ್ದಾಗ ಆದ್ದರಿಂದ ಅವನು ನಾದಿರಾಳನ್ನು ಎತ್ತಿಕೊಂಡು ತನ್ನ ಕಾರಿಗೆ ಕರೆತಂದನು. ಈಗ ಸ್ಟೋರಿಯನ್ನು ಪ್ರೆಸೆಂಟ್ಗೆ ತೋರಿಸಲಾಗಿದೆ. ಕ್ಯಾಕ್ಟಸ್ ತನ್ನ ಫ್ರೆಂಡ್ ನೊಂದಿಗೆ ಕುಳಿತು ಪಾರ್ಟಿ ಮಾಡುತ್ತಿದ್ದಾಗ ಆಗ ಅವನ ಫ್ರೆಂಡ್ ಹೊರಡುವಾಗ ಹೇಳ್ತಾನೆ, ಲಿಯುಗೆ ನಾದಿರಾ ಅಂತ ಮೆಸೇಜ್ ಕಳುಹಿಸುತ್ತಿದ್ದವನು ನಾನು ಅಂತ. ಅಂದರೆ ಲಿಯು ಸ್ವೀಕರಿಸುತ್ತಿದ್ದ ಮೆಸೇಜ್ ಕ್ಯಾಕ್ಟಸ್ ನ ಫ್ರೆಂಡ್ ನು ಕಳುಹಿಸುತ್ತಿದ್ದ. ಇದನ್ನು ಕೇಳಿ ಕ್ಯಾಕ್ಟಸ್ಗೆ ಕೋಪ ಬರುತ್ತದೆ, ಏಕೆಂದರೆ ಅವನು ಅದರ ಬಗ್ಗೆ ಏನನ್ನು ಹೇಳಿರಲಿಲ್ಲ. ಅವನು ಅಲ್ಲಿಂದ ಒಂದು ಅಂಗಡಿಯಿಂದ ಹಾದು ಹೋಗುತ್ತಿದ್ದಾನೆ. ಅವನು ಅಂಗಡಿಯವನಿಗೆ ಹಣವನ್ನು ಕೊಡದೆ ಏನನ್ನೋ ಎತ್ತಿಕೊಂಡು ತಿನ್ನುತ್ತಾನೆ. ಹಿಂದಿನಿಂದ ಒಬ್ಬ ಗಾರ್ಡ್ ಬಂದ ಹೇಳುತ್ತಿದ್ದರು, ಸಾರ್ ನೀವು ಅದನ್ನು ಹಣವನ್ನು ಪಾವತಿಸಬೇಕಾಗುತ್ತದೆ. ಆದರೆ ಕೋಪದಲ್ಲಿ ಕ್ಯಾಕ್ಟಸ್ ಅವನು ಚಾಕು ತೆಗೆದುಕೊಂಡು ಗಾರ್ಡ್ನಿಗೆ ಬೆದರಿಕೆ ಹಾಕ್ತಾನೆ. ಆದರೆ ಅವನ ಫ್ರೆಂಡ್ ಅವನನ್ನು ತಡೆಯಲು ಬಂದಾಗ ನಂತರ ಅವರ ಮುಖಕ್ಕೂ ಹೊಡೆದು ಥಳಿಸಿದ್ದಾರೆ. ಲಿಯು ತನ್ನ ಮನೆಯಲ್ಲಿದ್ದಾಗ ಅವನು ನಾದಿರಾಳ ನಂಬರ್ಗೆ ಮೆಸೇಜ್ ಮಾಡಿ ಕೇಳ್ತಾನೆ, ನಾನು ಕ್ಯಾಕ್ಟಸ್ ಅನ್ನು ಎಲ್ಲಿ ಸಿಗಬಹುದು? ಅವಳು ಅದೇ ಸ್ಥಳದಲ್ಲಿ ಉತ್ತರಿಸ್ತಾಳೆ, ನೀವು ಮೊದಲು ಈ ಹಿಂದೆ ಕೆಲಸ ಮಾಡುತ್ತಿದ್ದೀರಿ ಎಂದರೆ ಬಾರ್ನಲ್ಲಿ ಎಂದರ್ಥ. ಲಿಯು ಅವರ ಮೆಸೇಜ್ಗೆ ಕ್ಯಾಕ್ಟಸ್ ಅವರ ಸಹಚರರು ಉತ್ತರಿಸಿದ್ದಾರೆ. ಅವನು ತುಂಬಾ ದೊಡ್ಡ ಮರದ ಕೋಲಿನೊಂದಿಗೆ ಬಾರ್ಗೆ ಹೋಗ್ತಾನೆ. ಅಲ್ಲಿ ಅವನು ಮೊದಲು ಹೊರಗೆ ನಿಂತಿರುವ ಗಾರ್ಡ್ರನ್ನು ಕೊಲ್ಲುತ್ತಾನೆ. ನಂತರ ಅವನು ಒಳಗೆ ಹೋಗಿ ಎಲ್ಲರನ್ನೂ ಕೊಲ್ಲುತ್ತಾನೆ ಮತ್ತು ಅಂತಿಮವಾಗಿ ಅವನು ಬಾಸ್ನ ತಲೆಗೆ ಪ್ರತಿಮೆಯನ್ನು ಎತ್ತಿಕೊಂಡು ಅವನನ್ನು ಬಲವಾಗಿ ಹೊಡೆಯುತ್ತಾನೆ. ಇದರಿಂದಾಗಿ ಅವರು ಗಾಯಗೊಂಡಿದ್ದಾರೆ. ಲಿಯು ಕ್ಯಾಕ್ಟಸ್ ಎಲ್ಲ ಐಡಿ ಮತ್ತು ಪೇಪರ್ಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದ. ಇನ್ನೊಂದು ಕಡೆ ಕ್ಯಾಕ್ಟಸ್ ಕೂಡ ಮಗಳ ಜೊತೆ ಬಾರ್ಗೆ ಬರುತ್ತಿದ್ದ, ಏಕೆಂದರೆ ಅವನು ತನ್ನ ಪೋರ್ಚ್ ಕಾಗದಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅಲ್ಲಿಗೆ ಬಂದು ನೋಡಿದಾಗ ಆಗ ಅವನು ಚಿಂತಿತನಾಗುತ್ತಾನೆ, ಏಕೆಂದರೆ ಎಲ್ಲಾ ಜನರು ಗಾಯಗೊಂಡರು. ಅವನು ತನ್ನ ಬಾಸ್ ಬಳಿಗೆ ಹೋದಾಗ ನಂತರ ಅವರು ಲಿಯು ಇಲ್ಲಿಗೆ ಬಂದಿದ್ದ ಅಂತ ಗಾಯಗೊಂಡ ಸ್ಥಿತಿಯಲ್ಲಿ ಹೇಳ್ತಾನೆ. ಅವನು ಎಲ್ಲರಿಗೂ ಈ ಕೆಲಸವನ್ನು ಮಾಡಿದ್ದಾನೆ. ಈಗ ಅವನು ಬೇಗನೆ ತನ್ನ ಮನೆಗೆ ಹೋಗ್ತಾನೆ, ಏಕೆಂದರೆ ಅವನಿಗೆ ತಿಳಿದಿತ್ತು ಆ ಪೇಪರ್ಗಳಿಂದ ಲಿಯು ತನ್ನ ಮನೆಯ ಬಗ್ಗೆ ತಿಳಿದುಕೊಂಡಿರಬೇಕು. ದಾರಿಯಲ್ಲಿ ಅವನು ತನ್ನ ಸಹಚರನನ್ನು ಸಹ ಕರೆಯುತ್ತಾನೆ, ಬೇಗ ತನ್ನ ಮನೆ ತಲುಪಬೇಕು ಅಂತ. ಇನ್ನೊಂದು ಬದಿಯಲ್ಲಿ ಲಿಯು ಕ್ಯಾಕ್ಟಸ್ ಮನೆಯನ್ನು ತಲುಪುತ್ತಾನೆ ಮತ್ತು ನೆಲಮಾಳಿಗೆಗೆ ಹೋಗ್ತಾನೆ. ಅಲ್ಲಿ ಅವನು ಮೊದಲು ಆ ಮನುಷ್ಯನನ್ನು ಮುಕ್ತಗೊಳಿಸ್ತಾನೆ. ತನ್ನ ಬಾಸ್ನ ಆಜ್ಞೆಯ ಮೇರೆಗೆ ಕ್ಯಾಕ್ಟಸ್ ಇಂದ ಬಂಧಿಸಲ್ಪಟ್ಟವನು. ಇಲ್ಲಿ ಕ್ಯಾಕ್ಟಸ್ ಕೂಡ ಅವನ ಮನೆ ತಲುಪುತ್ತಾನೆ. ಅಲ್ಲಿ ಅವನು ಮೊದಲು ತನ್ನ ಮಗಳಿಗೆ ಕೋಣೆಯಲ್ಲಿ ಅಡಗಿಕೊಳ್ಳಲು ಹೇಳ್ತಾನೆ ಮತ್ತು ಹೊರಗಿನಿಂದ ಬಾಗಿಲನ್ನು ಮುಚ್ಚುತ್ತಾನೆ. ನಂತರ ಅವನು ತನ್ನ ಹರಿತವಾದ ಚಾಕುವಿನಿಂದ ನೆಲಮಾಳಿಗೆಗೆ ಹೋಗ್ತಾನೆ. ನೆಲಮಾಳಿಗೆಯ ಒಳಗೆ ಲಿಯು ಕಟ್ಟಿಗೆಯ ಬಾಗಿಲನ್ನು ತಲುಪುತ್ತಾನೆ. ಅದನ್ನು ಮುಚ್ಚಲಾಗಿತ್ತು. ಕ್ಯಾಕ್ಟಸ್ ಬಂದು ಲಿಯುನಿಂದ ಬಿಡುಗಡೆಯಾದ ವ್ಯಕ್ತಿಯನ್ನು ಮೊದಲು ಕೊಲ್ಲುತ್ತಾನೆ. ಅವನು ಲಿಯೋನ ಹತ್ತಿರ ಬರ್ತಾನೆ ಮತ್ತು ಅವನ ಕೈಯಿಂದ ಕೀಲಿಗಳನ್ನು ಅವನ ಕಡೆಗೆ ಎಸೆಯುತ್ತಾನೆ. ಅದೇ ಕಟ್ಟಿಗೆಯ ಬಾಗಿಲು. ಅವನು ಹೇಳ್ತಾನೆ, ಆ ಬಾಗಿಲು ತೆರೆಯಿರಿ, ನಿನಗೊಂದು ವಿಶೇಷವಿದೆ. ಅವನು ಅದನ್ನು ತೆರೆದು ಒಳಗೆ ಹೋದಾಗ ನಂತರ ಲಿಯು ಮೊದಲು ಫ್ರಿಡ್ಜ್ ಅನ್ನು ಓಪನ್ ಮಾಡ್ತಾನೆ. ಆದರೆ ಅಲ್ಲಿ ಏನೂ ಇರಲಿಲ್ಲ. ಅವನು ಸ್ವಲ್ಪ ಮುಂದೆ ಹೋದಾಗ ಆಗ ಪ್ಲಾಸ್ಟಿಕ್ ಚೀಲದಲ್ಲಿ ನಾದಿರಾಳ ಶವವಿತ್ತು. ಕ್ಯಾಕ್ಟಸ್ ಯಾರನ್ನು ಕೊಂದನೋ ಇದನ್ನು ನೋಡಿದ ಲಿಯು ಬ್ರೇಕ್ ಡೌನ್ ಆಗ್ತಾನೆ. ಅವನು ಅವಳ ಮೃತದೇಹವನ್ನು ಎತ್ತಿಕೊಂಡು ಹೊರಗೆ ತೆಗೆಯುತ್ತಾನೆ. ನಂತರ ಕ್ಯಾಕ್ಟಸ್ ಅವನ ದಾರಿಯನ್ನು ತಡೆಗಟ್ಟುತ್ತಾನೆ ಮತ್ತು ಲಿಯುವನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದ. ನಂತರ ಅವನು ನಾದಿರಾಳ ಮೃತದೇಹವನ್ನು ಪಕ್ಕಕ್ಕೆ ಇಡ್ತಾನೆ ಮತ್ತು ತೆರೆದ ತೋಳುಗಳೊಂದಿಗೆ ಕ್ಯಾಕ್ಟಸ್ ಮುಂದೆ ನಿಂತಿದ್ದಾನೆ. ಇಲ್ಲಿ ಕ್ಯಾಕ್ಟಸ್ ಲಿಯುಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತಾನೆ. ನಿನ್ನ ಮನೆಯಿಂದ ನಾದಿರಾಳನ್ನು ನಾನು ಅಪಹರಿಸಿದ್ದೇನೆ ಎನ್ನುತ್ತಾನೆ. ನಾನು ಅವಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಲಾಕ್ ಮಾಡಿದೆ. ಇದರಿಂದಾಗಿ ಅವಳ ಉಸಿರುಗಟ್ಟಲು ಸ್ಟಾರ್ಟ್ ಮಾಡಿತು. ನಾನು ಅವಳನ್ನು ತುಂಬಾ ನೋಯಿಸಿದ ನಂತರ ಅವಳನ್ನು ಕೊಂದಿದ್ದೇನೆ, ಏಕೆಂದರೆ ಆಕೆ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಲು ಬಯಸಿದ್ದಳು. ಈಗ ಕ್ಯಾಕ್ಟಸ್ ತನ್ನ ಚಾಕುವನ್ನು ತೆಗೆದುಕೊಂಡು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆದರೆ ಲಿಯು ಕ್ಯಾಕ್ಟಸ್ ಕುತ್ತಿಗೆಗೆ ಚಾಕುವನ್ನು ತೆಗೆದುಕೊಂಡು ಚುಚ್ಚುತ್ತಾನೆ. ಇದರಿಂದಾಗಿ ಕ್ಯಾಕ್ಟಸ್ ಕುತ್ತಿಗೆಯಿಂದ ರಕ್ತ ಬರಲಾರಂಭಿಸಿತು ಮತ್ತು ಅವನು ನಿಧಾನವಾಗಿ ಸಾಯುತ್ತಿದ್ದನು. ಇದಾದ ನಂತರ ಲಿಯು ನಾದಿರಾಳ ಮೃತದೇಹವನ್ನು ಪ್ಲಾಸ್ಟಿಕ್ ಚೀಲದಿಂದ ಹೊರತೆಗೆದನು ಮತ್ತು ಜೋರಾಗಿ ಅಳ್ತಾನೆ. ಆದರೆ ಅವನು ಸದ್ದು ಮಾಡುವುದೇ ಇಲ್ಲ. ಅವನು ಅಳುತ್ತಾ ಅವಳನ್ನು ಎತ್ತಿಕೊಂಡು ಹೊರಗೆ ಕರೆತಂದನು. ನಡೆಯಲು ಬಹಳಷ್ಟು ಧೈರ್ಯ ಶಕ್ತಿ ಅವನಲ್ಲಿ ಇರಲಿಲ್ಲ. ಅವನು ಬದಿಯಲ್ಲಿ ಕುಳಿತು ನಾದಿರಾಳ ಮೃತದೇಹವನ್ನು ತನ್ನ ಮಡಿಲಲ್ಲಿ ತೆಗೆದುಕೊಳ್ತಾನೆ. ಫೋನಿನಲ್ಲಿ ವಿಡಿಯೋ ನೋಡ್ತಾ ತನ್ನ ಪ್ರೀತಿಯ ಕ್ಷಣಗಳನ್ನು ನೆನಪಿಸಿಕೊಳ್ಳತೊಡಗುತ್ತಾನೆ. ಆಗ ಕ್ಯಾಕ್ಟಸ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಕ್ಯಾಕ್ಟಸ್ ಮನೆಗೆ ಹೋದವನು ಮೊದಲು ತನ್ನ ಮಗಳನ್ನು ನೋಡ್ತಾನೆ. ಒಂದು ಕೋಣೆಯಲ್ಲಿ ಬೀಗ ಹಾಕಲಾಗಿತ್ತು. ಅವನು ಬೇಗನೆ ನೆಲಮಾಳಿಗೆಗೆ ಹೋಗ್ತಾನೆ. ಅಲ್ಲಿ ಅವನು ಕ್ಯಾಕ್ಟಸ್ ಅನ್ನು ನೋಡ್ತಾನೆ. ಅವನು ಸಾಯುತ್ತಿದ್ದ. ಆದರೆ ಅವನಿಗೆ ಸಹಾಯ ಮಾಡುವ ಬದಲು ಅವನು ಅವನಿಗೆ ಹೇಳ್ತಾನೆ, ನೀನು ನನ್ನನ್ನು ತುಂಬಾ ನಿರಾಶೆಗೊಳಿಸಿದೀಯಾ. ಯಾವಾಗಲೂ ನನ್ನನ್ನು ಅವಮಾನಿಸುತ್ತಿದ್ದರು. ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ. ಮಗಳನ್ನು ಕರೆದುಕೊಂಡು ಹೋಗ್ತಾನೆ. ಕ್ಯಾಕ್ಟಸ್ ಕ್ಯಾಮೆರಾದ ಸಹಾಯದಿಂದ ಪರದೆಯ ಮೇಲೆ ಇದೆಲ್ಲವನ್ನು ನೋಡಲು ಸಾಧ್ಯವಾಯಿತು. ತನ್ನ
ತನ್ನ ಮಗಳೊಂದಿಗೆ ಅವನು ಚೆನ್ನಾಗಿ ವರ್ತಿಸುವುದಿಲ್ಲ ಅಂತ ಅವನಿಗೆ ತಿಳಿದಿತ್ತು. ಇದನ್ನು ನೋಡಿ ಅವನು ಸತ್ತನು. ಇದರ ನಂತರ ಅವನು ಹೋಗಿ ಲಿಯುಗೆ ಪ್ರಜ್ಞಾಹೀನನಾಗುತ್ತಾನೆ ಮತ್ತು ಅವನನ್ನು ತನ್ನ ಕ್ಲಿನಿಕ್ಗೆ ಕರೆದೊಯ್ದು ಅವನ ಗಂಟಲಿನ ಆಪರೇಷನ್ ಮಾಡ್ತಾನೆ. ಅವನು ಅದರಲ್ಲಿ ಧ್ವನಿ ಪೆಟ್ಟಿಗೆಯನ್ನು ಹಾಕ್ತಾನೆ. ಮರುದಿನ ಬೆಳಿಗ್ಗೆ ಅವನು ಲಿಯುವನ್ನು ಕಾರಿನಲ್ಲಿ ಸೇತುವೆಯ ಹತ್ತಿರ ಕರೆದೊಯ್ಯುತ್ತಾನೆ. ಅಲ್ಲಿ ಕ್ಯಾಕ್ಟಸ್ ಮಗಳು ಜೊತೆಗಿದ್ದಳು. ಅವನು ಅವನನ್ನು ಕಾರಿನಿಂದ ಹೊರಗೆ ಕರೆದೊಯ್ದು ಮೊದಲು ಅವನನ್ನು ಬೆಂಚ್ ಮೇಲೆ ಕೂರಿಸ್ತಾನೆ. ನಂತರ ಅವನು ಸೇತುವೆಯ ಬೇಲಿಯನ್ನು ಓಪನ್ ಮಾಡ್ತಾನೆ. ಅವನು ಅವನ ಧ್ವನಿಯಲ್ಲಿ ಲಿಯುನಿಂದ ಕ್ಷಮಿಸಿ ಅಂತ ಕೇಳಲು ಬಯಸಿದನು. ಅವನು ಮತ್ತೆ ಮತ್ತೆ ಲಿಯುಗೆ ಹೇಳ್ತಾನೆ, ಕ್ಷಮಿಸು ಅಂತ ಕೇಳು. ಪದೇ ಪದೇ ಇದನ್ನು ಕೇಳುತ್ತಾನೆ. ನೀವು ನನ್ನ ಫ್ರೆಂಡ್ ಕ್ಯಾಕ್ಟಸ್ ಅನ್ನು ಕೊಂದಿದ್ದೀರಿ. ಆದರೆ ಲಿಯು ಇಲ್ಲಿ ಕ್ಯಾಕ್ಟಸ್ ಒಡನಾಡಿಯನ್ನು ಗಟ್ಟಿಯಾಗಿ ಹಿಡಿಯುತ್ತಾನೆ ಮತ್ತು ನೀರಿಗೆ ಹಾರುತ್ತಾನೆ ಮತ್ತು ಅವನು ಸಾಯುವವರೆಗೂ ಅವನನ್ನು ಹಿಡಿದಿಟ್ಟುಕೊಳ್ತಾನೆ. ಆಗ ಲಿಯು ನೀರಿನಿಂದ ತಲೆಕೆಳಗಾಗಿ ಬರ್ತಾನೆ. ಸೇತುವೆಯ ಮೇಲೆ ಕುಳಿತಿರುವ ಕ್ಯಾಕ್ಟಸ್ ಮಗಳು ಲಿಯುವನ್ನು ಕೇಳುತ್ತಿದ್ದಳು, ನೀನು ಚೆನ್ನಾಗಿದ್ದೀಯಾ ಲಿಯು? ಅವನು ಅವಳನ್ನು ನೋಡಿ ಹೆದರುತ್ತಾನೆ. ಅವಳು ಕೂಡ ನೀರಿಗೆ ಬೀಳಬಹುದು ಅಂತ ಹೆದರುತ್ತಾನೆ. ಸನ್ನೆಯೊಂದಿಗೆ ಅವನು ಅವಳನ್ನು ದೂರ ಹೋಗುವಂತೆ ಹೇಳ್ತಾನೆ. ಆದರೆ ಅವಳು ಹೋಗುವುದಿಲ್ಲ. ಈಗ ಲಿಯು ಜೋರಾಗಿ ಕೂಗಿದಾಗ ಅವಳು ದೂರ ಸರಿಯುತ್ತಾಳೆ. ಆದ್ದರಿಂದ ಲಿಯು ಧ್ವನಿಯು ಮೊದಲ ಬಾರಿಗೆ ಹೊರಬರುತ್ತದೆ. ಅವರ ಧ್ವನಿಯು ಮೊದಲ ಬಾರಿಗೆ ಕೇಳಿಸಿತು. ಅವನು ಈಗ ಸೇತುವೆಯ ಬಳಿಗೆ ಬಂದನು. ಅಲ್ಲಿ ಕ್ಯಾಕ್ಟಸ್ ಮಗಳು ಅವನಿಗೆ ಹೇಳ್ತಾರೆ, ನಿಮ್ಮ ಧ್ವನಿ ತುಂಬಾ ತಮಾಷೆಯಾಗಿದೆ. ಇಬ್ಬರು ನಗಲು ಸ್ಟಾರ್ಟ್ ಮಾಡ್ತಾರೆ. ನಿನ್ನನ್ನು ತುಂಬಾ ಪ್ರೀತಿಸುವ ನಿನ್ನ ಅಜ್ಜಿಯ ಬಳಿ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾನೆ. ಇದರೊಂದಿಗೆ ಚಿತ್ರ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.